ಇವಳೊಬ್ಳು ಬರ್ತಾಳೆ ನೋಡಿ ಮೇಲೆ. ನಿಮಗೊಂದು ತೋರಿಸ್ತೇನೆ ಹೀಗೆ ಹಾಕುದು. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಉಂಟು, ನಿಮ್ಗೆ ಕಲರ್ ಕಲರ್ ಅಣಬೆ ತೋರಿಸ್ತೇನೆ. ಮೀನ್ ತಂದಿದ್ದೆ, ಆಗ ಕೊಡ್ಬೇಕು ಎಲ್ಲ ಬಡಿಸಿದ್ರೆ ಎಷ್ಟು ಈಸಿಯಾಗಿ ಫೋಲ್ಡ್. ಗುರು ಹಿರಿಯರಿಗೆ ಇಡ್ಬೇಕು. ಹೇಗಾಗಿದೆ ಪೊಕ್ಕ? ಒಳ್ಳೆದಾಗಿದೆ. ಹಾಯ್ ಗಾಯ್ಸ್, ನಾನಂತೂ ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ನಾವು ಇವತ್ತೊಂದು ಸಂಜೆ ಮಳೆ ಸಹ ಬರ್ತುಂಟು, ಆದರೆ ದನಕ್ಕೊಂದು ಹುಲ್ಲು ತರಬೇಕು. ದೂರದ ಕಡೆಗೆ ಹೋಗ್ತಿದ್ದೇವೆ. ಯಾವುದರಲ್ಲಿ ಹೋಗ್ತೇವೆ, ಯಾರೆಲ್ಲ ಹೋಗ್ತೇವೆ ಅಂತ ಕೊನೆ ತನಕ ನೋಡಿ ಬನ್ನಿ ಆಯ್ತಾ. ನೋಡಿ, ನಮ್ಮ ಅಪ್ಪನ ಕಾರಲ್ಲಿ ಹೋಗುದು. ಇದೆಲ್ಲ ನಿಮ್ಗೆ ಈ ಕಾರು ಕಾಣಲಿಕ್ಕೆ ಸಿಗುದು ಈಗ ಕಡಿಮೆ, ಮೊದಲೆಲ್ಲ ಇದೇ ಕಾರ್. ಫಿಲ್ಮಲ್ಲಿ ಮದುವೆ ಸಮಾರಂಭದಲ್ಲೆಲ್ಲ ಇದೇ ಕಾರ್. ಬನ್ನಿ ಹೋಗುವ ಆಯ್ತಾ. ನಮಗೊಂದಿಲ್ಲಿ ವ್ಯಕ್ತಿ ಸಿಕ್ಕಿದ್ರು, ಸ್ಕೂಲ್ ಬಿಟ್ಟು ಬರ್ತಾನೆ, ಅವನಿಗೆ ರಸಪ್ರಶ್ನೆ ಇತ್ತಂತೆ ಇವತ್ತು. ಪ್ರಣೀತ್ ಬಾಯ್. ನೋಡಿ ಗೈಸ್, ನಿಮ್ಗೆ ತೋರಿಸ್ತಾನೆ ನಾವೀಗ ಯಾರೆಲ್ಲ ಇದ್ದಾರೆ ಅಂತ, ಎಂತೆಲ್ಲ ಇಟ್ಕೊಂಡಿದ್ದಾರೆ ಐಟಮ್ಸ್ ಅಂತ ಹೇಳಿ. ನೋಡಿ, ಇವಳ ನಂತಿಗೆ ಇವತ್ತು ನೆಂಟ್ರು ಬಂದದ್ದು, ಅವಳನ್ನ ನಾವು ಹುಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಆಚೆ ಅವಳು ಗೊತ್ತುಂಟಲ್ಲ, ಮಾಮೂಲಿ ಮನೆಯಲ್ಲಿ ಇದ್ದವಳಿ. ನೋಡಿ ಎಂತೆಲ್ಲ ತಕೊಂಡ್ರಿ ತೋರಿಸ್ತೇನೆ. ಮಳೆ ಬಂದ್ರೆ ಇವನು ಕತ್ತಿ ಇಲ್ಲ, ಇಷ್ಟರಲ್ಲಿ ಎಂತ ಆಗ್ತದೆ. ನೋಡಿ, ಮುಂದೆ ಇದ್ದಾರೆ ನನ್ನ ಅಪ್ಪ ಅಮ್ಮ ಇದ್ದಾರೆ, ಅವರನ್ನು ತೋರಿಸ್ತೇನೆ. ಅಮ್ಮ ಫುಲ್ ರೆಡಿ ನೋಡಿ ನೋಡಿ ನೋಡಿ, ಈ ಶರ್ಟ್ ಎಲ್ಲ ಹಾಕಿ. ಕತ್ತಿಯಲ್ಲಿ ಉಂಟಮ್ಮ, ಎಲ್ಲ ಅಡಿಯಲ್ಲಿ ಇಟ್ಟಿದ್ದೇವೆ. ಅಪ್ಪ ಡ್ರೈವಿಂಗ್ ಮಾಡುದು. ಕೃಷಿಕರೆಲ್ಲ ಹೀಗೆ ಸಂಜೆ ಹೊತ್ತಾಗುವಾಗ ಹುಲ್ಲಿಗೆ, ಅದು ಸಹ ಹುಲ್ಲು ನಮ್ಮ ತೋಟದಲ್ಲಿ ಇರುದಿಲ್ಲ, ಹೊರಗೆ ಹೋಗ್ಬೇಕು. ಮಳೆ ಬರ್ತುಂಟಲ್ಲ, ಫುಲ್ ರೆಡಿ. ನಾವು ಇದ್ದಾದ ಮೇಲೆ ಹುಲ್ಲು ಹೆರಿಯುದ ಬೇಡುವ ಅಂತ ಹವಾಮಾನವನ್ನು ನೋಡಿ ನೋಡಿ, ಪಪ್ಪ ರೆಡಿ ಆಗ್ತಿದ್ದಾರೆ. ಫಸ್ಟ್ಗೆ ಎಲೆ ಅಡಿಕೆ ತಿಂದು ಅವರ ಕೆಲಸ ಸ್ಟಾರ್ಟ್. ಮಳೆಯನ್ನು ಸಹ ಲೆಕ್ಕಿಸದೆ ರೆಡಿ ಆಗುದು. ಮಾತ್ರ ಇಲ್ಲಿದ್ದೇವೆ, ಹೋಗುದಾ ಬೇಡುವ ಅಂತ. ಹೋಗ್ತೇವೆ ನೋಡಿ, ನಾವು ಸಹ ಹುಳ್ಳಿ ಇರ್ತೇವೆ ನೋಡ್ತೀವಿ. ಹೋಗುದು ನೋಡಿ, ಅಮ್ಮನವರು ಫುಲ್ ಸೆಟ್ ಹಾಕಿದಲ್ಲ ಇದು ನೋಡಿ. ಇದರಲ್ಲಿ ಫುಲ್ ಒಬ್ಬೆ ಆಗಿರ್ತದೆ. ಬನ್ನಿ ಫುಲ್ ಹೇರ್ಲಿಕ್ಕೆ ಹೋಗ್ಬೇಕಾ, ನನ್ನ ಜೊತೆ ಬನ್ನಿ. ಇವಳೊಬ್ಳು ಬರ್ತಾಳೆ ನೋಡಿ ಮೆಲ್ಲಕ್ಕೆ, ಅವಳು ಮಹಾರಾಣಿ ನೋಡಿ ನೋಡಿ ಸ್ಟೈಲ್. ಇದು ಹುಲ್ಲಿಗೆ ಬಂದದ ಅಲ್ಲ ಫಂಕ್ಷನ್ಗೆ ಬಂದದ? ಟ್ರಿಪ್, ಮಿನಿ ಟ್ರಿಪ್ ಹೋಗುದು ಅವಳು. ಬನ್ನಿ ಹೋಗುವ, ಹುಲ್ಲಿ ಹೇರಿವಾಯ್ತಾ. ಇಲ್ಲಿ ನೋಡಿ ಅಂತೆ, ಒಂದು ಪ್ಲಾಸ್ಟಿಕ್ ಮತ್ತೊಂದು ಅಂಬ್ರೆಲ್ಲ ಹಿಡ್ಕೊಂಡಿದ್ದಲ್ಲ, ಎರಡೆರಡು ಬೇಕಂತ ಇವರಿಗೆ. ನಿಮಗೊಂದು ತೋರಿಸ್ತೇನೆ, ಸೂಟು ಮಣ್ಣನ್ನು ಹೇಗೆ ಸೇವ್ ಮಾಡಿ ಇಡ್ಬೋದು ಅಂದ್ರೆ ಈ ಮಳೆಗೆ ನೀರಲ್ಲಿ ಹೋಗುದ ಹಾಗೆ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಅಂತೆ ನೋಡಿ, ಇದು ಸೂಟು ಮಣ್ಣನ್ನು ಹೀಗೆ ಒಂದು ಸರ್ಪಲ್ ಹಾಕಿ ಮುಚ್ಚಿ ಇಡ್ತಾರೆ. ಇದು ಬಿಸಿಯಾಗಿರ್ತದೆ, ಮತ್ತೆ ಇದು ಮನೆಗೆ ನೀರಿನಲ್ಲೆಲ್ಲ ಹೋಗುದಿಲ್ಲ. ನೋಡಿ ಅಲ್ಲಿ ನಿಮಗೆ ಕಾಣ್ಲಿಕ್ಕೆ ಸಿಗ್ಬೋದು, ಎಲ್ಲಿ ಸುಟ್ಟದ್ದು ಅದರ ಅಡಿಕೆಯ ಒಂದು ಪೀಸ್ ಉಂಟು, ಸಾರಿ ಮರದ್ದೊಂದು ಪೀಸ್ ಉಂಟು, ತೋರಿಸ್ತೇನೆ ಬನ್ನಿ ಬನ್ನಿ ನೋಡಿ. ಇದು ಪೀಸ್, ಇದಕ್ಕೆ ನಾವು ಮರ ಮತ್ತೆ ವೇಸ್ಟ್ ಇದು ಎಂತ ಅಂತ ಹೇಳ್ಬೋದು, ಇದು ಅಡಿಕೆಯ ಸಿಪ್ಪೆ, ಇದನ್ನೆಲ್ಲ ಇದಕ್ಕೆ ರಾಶಿ ಹಾಕಿ ಬೆಂಕಿ ಕೊಟ್ಟು ಮಳೆಗಾಲದಲ್ಲಿ ಇದು ಗಿಡಗಳಿಗೆಲ್ಲ ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ. ಬನ್ನಿ ಮುಂದೆ ಹೋಗುವ ಆಯ್ತಾ. ನೋಡಿ ಇದೊಂದು ಉಂಟಾಯ್ತಾ, ಇದು ಯಾಕೆ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಇದು ಎಂತಂದ್ರೆ ಗೊತ್ತಾಗ್ತಲ್ಲ, ಜಲ್ಲಿ ಎಲ್ಲ ಹುಡಿ ಮಾಡುದು, ರೋಡಿನ ಕೆಲಸಕ್ಕೆ ಯೂಸ್ ಮಾಡುದು. ಅಥವಾ ತೋಟದಲ್ಲಿ ಯಾಕೆ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನೋಡುವ, ಈ ತೋಟದ ದನಿಯಲ್ಲಿ ಕೇಳುವ ಆಯ್ತಾ. ಹಾಗೆ ಅಲ್ಲಿ ನೋಡಿ, ಮುಂದೆ ಹೋದಾಗ ಒಂದು ಶೆಡ್ ಕಾಣ್ತದೆ. ನಾವೆಲ್ಲ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿದ್ವಿ, ಹಾಗೆ ಈ ಪ್ಲಾಸ್ಟಿಕ್ ಹಾಕಿದ್ವಿ. ಇದರಲ್ಲಿ ಒಂದು ಕೆಲಸದವರಿಗೆ ಬಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೀಲಿಕ್ಕೆ ಇರುವಂಥದ್ದು.
ಎಲ್ಲ ತಗೊಂಡಿದ್ದಾರೆ. ನಾವು ಹುಲ್ಲು ಎರೆಯುವುದಿಲ್ಲ. ನಾನು ಈ ಕತ್ತಿಯನ್ನೇ ಮರೆತು ಹೋಗಿದ್ದೆ. ಎಲ್ಲ ರೆಡಿ ಆಗಿದ್ದೇನೆ, ಕತ್ತಿ ಇಲ್ಲ ಹುಲ್ಲು ಎರೆಯಲಿಕ್ಕೆ. ತಂಗಿನ ಗಿಡ ತೋರಿಸ್ತೇನೆ, ಅಲ್ಲಿ ನೋಡಿ ಅಂತೆ. ಇದ್ರಲ್ಲಿ ಇಷ್ಟು ನೀರು ತುಂಬಿದೆ, ಇದು ಮಾತ್ರ ಹೀಗೆ ನೀರು ತುಂಬಿದ್ರೆ ಗಿಡ ಅಲ್ಲಿಗೆ ಸಾಯ್ತದೆ. ಅದಕ್ಕೆಲ್ಲ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ, ಸಣ್ಣಕ್ಕೆ ಒಂದು ಮಾಡಿದ್ದಾರೆ. ಇದು ನಮ್ಮ ತೋಟ ಅಲ್ಲ, ಒಂದು ಚಂದ್ರಣ್ಣನ ತೋಟಕ್ಕೆ ಬಂದಿದ್ದಾರೆ. ಅವರ ತೋಟ ಎಲ್ಲ ತೋರಿಸ್ತಾರೆ, ಬನ್ನಿ. ಅದರಿಂದ ನಮ್ಮ ಇದು ಎಂತ ಮಾಡುದು, ದನವನ್ನು ಹಾಕ್ಬೇಕಲ್ಲ, ಹಾಕಿದ್ರೆ ಹಾಲು ಕೊಡ್ತದೆ, ಸೆಗಣಿ ಕೊಡ್ತದೆ, ಗೊಬ್ಬರ ಆಗ್ತದೆ ತೋಟಕ್ಕೆ ಹಾಕಲಿಕ್ಕೆ. ಹೇಳಿತಾ ನಿಮಗೆ ಮಳೆಗೆ ಎಂತ ಮಾಡುದಂತ ಹೇಳಿದ್ರೆ ಎಂತ ಮಾಡುದಂತೆ, ದನ ಸಾಕ್ಬೇಕಂತೆ. ಅದರಲ್ಲಿ ಸೆಗಣಿ ಅದೆಲ್ಲ ಸಿಗ್ತದಲ್ಲ, ಎಲ್ಲರೂ ಈ ಕೃಷಿಕರು ದನ ಸಾಕುವವರೆಲ್ಲ ಹೀಗೆ ಮಾಡುದು. ನಾನು ಮಾತ್ರ ಹೀಗೆ ಕೊಡಿ ಇಟ್ಕೊಂಡೇ ಇದ್ದೇನೆ. ಹೇಳಿ, ಕೋಳಿ ಗೊಬ್ಬರ ಎಲ್ಲ ನಾವೇ ಹಾಕಿದ್ದು. ಇದು 1 ವಾರ ಕೆಲಸ ಕೊಟ್ಟರು ನಮ್ಗೆ ದನಿಯವರು. ಈ ಗಿಡಕ್ಕೆ 2 ವರ್ಷ ಆಯ್ತು ಅಡಿಕೆ ಆಗ್ಲಿಕ್ಕೆ ಶುರು ಆಗಿದೆ. ತೋರಿಸಿ ಬೇಕಾದ್ರೆ, ಒಂದೆಲ್ಲ ಉಂಟಲ್ಲ ಅಡಿಕೆ ಆಗುದು. 2-3 ವರ್ಷ ಅಂತೆ. ಇದು ಬೇಗನೆ ಸಾಕಿದ ಕಾರಣ 2 ವರ್ಷದಲ್ಲಿ ಬಂದಿದೆ. ನೀವು ಯಾವಾಗ ಇಲ್ಲಿಗೆ ಬರುದಾ? ನಾವಿಲ್ಲಿಗೆ ಹುಲ್ಲೆಲ್ಲ ಕೊಂಡೋಗ್ಲಿಕ್ಕೆ ಬರುದು. ನಮ್ಮ ತೋಟದಲ್ಲಿ ಇಲ್ಲ, ಉಂಟು ಹಳದಿವು, ಅದನ್ನು ನಮ್ಮ ದನ ತಿನ್ನುವುದಿಲ್ಲ. ದನಿಯಲ್ಲಿದ್ದಾರೆ? ದನಿ ಅವರ ಮನೆಯಲ್ಲಿದ್ದಾರೆ. ಅವರ ಮನೆ ಇಲ್ಲಿ ಅಲ್ವಾ? ಇಲ್ಲ, ದೂರ ಹೋಗ್ಬೇಕು. ನೀವು ಅವರ ಹತ್ರ ಪರ್ಮಿಷನ್ ಕೇಳಿದ್ದೀರಾ? ನಮ್ಗೆ ಯಾವಾಗ್ಲೂ ಯಾವಾಗ ಬೇಕಿದ್ರು ಕೊಂಡೋಗಿ ಅಂತ ಹೇಳಿದ್ದಾರೆ. ಹೌದಾ? ನನ್ನ ಪೊಪ್ಪನಿಗೆ ಕಟ್ಟ ಹಿಡಿಯುವ ಕೆಲಸ ಅಮ್ಮ ಹಿಡ್ದು ಕೊಡುದು, ಪೊಪ್ಪ ಕಟ್ಟ ಹಿಡುದು. ಮನೆಯಲ್ಲಿ ಒಂದು 10 ದನ ಉಂಟು, ಇದಕ್ಕೆ ಹುಲ್ಲಾಗ್ಬೇಕಲ್ಲ ನಾವು. ನೋಡಿ ನನ್ನ ಪೊಪ್ಪ ಹಿರಿಯುದು. ಮೊದಲು ಅವರಿಗೆ ಕಾರ್ ಕೆಲಸ, ಕಾರಲ್ಲಿ ಡ್ರೈವರ್ ಇರುವಾಗ ಅವರಿಗೆ ಈಗೆಲ್ಲ ಗೊತ್ತಿರ್ಲಿಲ್ಲ. ಹೀಗೆ ಕೊರೋನಾದ ನಂತರ ಇದೆಲ್ಲ ಕಲ್ತದ್ದು ನನ್ನ ಪೊಪ್ಪ, ಕೂಲಿ ಕೆಲಸಕ್ಕೆಲ್ಲ ಹೋಗಿ. ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಉಂಟು, ಅದಕ್ಕೆ ಅವತ್ತು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ ಹುಲ್ಲಿಗೆ, ಅದಕ್ಕೆ ಇವತ್ತೇ ಬಂದದ್ದು ನಾವು. ಒಂದು 3-4 ಕಟ್ಟ ಬೇಕು, ಅದಕ್ಕೆ 3 ಜನ ಈಗ ಹೆರಿತಿದ್ದಾರೆ. ಈಗ ಒಂದು 2 ಕಟ್ಟ ಆಯ್ತು, ಇನ್ನು 1-2 ಕಟ್ಟ ಬೇಕು. ಇವಳಿಗೆ 2 ದನ ತರ್ಬೋದು, ಹುಲ್ಲೆಲ್ಲ ಹೆರಿತಾಳೆ ಗೊತ್ತುಂಟು. ಸ್ವಲ್ಪ ಸ್ವಲ್ಪ ಸರಿ ಅಂತ ಸ್ಟಡಿ ಆಗಿಲ್ಲ ಇವಳಿಗೆ. ಸ್ಟಡಿ ಅಂತ ಎಷ್ಟು ಚಂದ ಹೇರಿಸಿದ್ದಾನೆ. ಅದು ಸರಿಯಲ್ಲ ನೋಡು ಅಮ್ಮ. ಯಾವಾಗಾದ್ರೂ ಒಮ್ಮೆ ನಾನು ರಜೆಯಲ್ಲಿ ಬರುವಾಗ ಹೇರಿದ್ದು ಎಷ್ಟು ಚಂದ ಆಗ್ತದೆ. ಅದು ಸಹ ಈಗ ಹುಲ್ಲು ಹೆರಿದು ಬಿಟ್ಟು ಒಂದು 2-3 ವರ್ಷ ಆಯ್ತು. ನಾನು ಜಾಬ್ ಸೇರಿದ ಮೇಲೆ ಇದನ್ನೆಲ್ಲ ಬಿಟ್ಟಿದ್ದೇನೆ. ಎಷ್ಟು ಚಂದ ಇರ್ತಾನೆ, ಎಂತ ಹಾಗೆಲ್ಲ ಹೇಳಿದ್ದು. ಆಯ್ತಾಯ್ತು ನೋಡಿ, ಈಗ 2 ಕಟ್ಟ ಆಯ್ತು. ನಿಮ್ಗೆ ಕಲರ್ ಕಲರ್ ಅಣಬೆ ತೋರಿಸ್ತೇನೆ. 1-2 ಮೂಡಿದೆ ಮಳೆಗೆ ಸಿಡಿಲಿಗೆ. ನೋಡಿ ಹೇಗುಂಟು, ಪದಾರ್ಥ ಮಾಡ್ಬೋದಾ? ಹಾಗೆ ಈ ತೋಟ ತೋರಿಸ್ತೇವೆ. ತುಂಬ ಗಿಡ ಉಂಟು, ಒಂದು 1000 ಇರ್ಬೇಕು, ದೊಡ್ಡದು ಸಣ್ಣದು ಸೇರಿ. ಇದು ತೋರಿಸ್ತಾರೆ ನೋಡಿ ಆಯ್ತಾ. ಅದು ಮೇಲೆ ಆಕಾಶ ತೋರಿಸುದಲ್ಲಮ್ಮ, ನೋಡಿ ನೋಡಿ, ಅದು ಸಣ್ಣ ಸಣ್ಣದು ಇನ್ನಾಗ್ಬೇಕಷ್ಟೇ. ಆಚೆ ದೂರಕ್ಕೆ ಕಾಣ್ತದ ನೋಡಿ, ನೋಡಿ ಇಲ್ಲಿ ಕಾಣ್ತದಲ್ಲ, ಇದು ತುಂಬಾ ವರ್ಷ ಆಯ್ತು, ಕೊಟ್ಟೆ ಕಂಗು ಅಂತ ಹೇಳ್ತವೆ. ಇದೆಲ್ಲ ಇನ್ನು ಆಗ್ಬೇಕಷ್ಟೇ. ಇಲ್ಲಿ ಒಂದು ಹಳದಿ ಬಣ್ಣದ ಒಂದು ಹೂ ಬಂದ ಹುಲ್ಲಾಗ್ತದಲ್ಲ, ಅದು ಇಲ್ಲಿಲ್ಲ. ಇನ್ನೊಂದು ಇದು ಉಂಟಲ್ಲ, ಇದನ್ನೆಲ್ಲ ಹೀಗೆ ತೆಗೆದು ನಾವು ಬಿಸಾಡ್ಬೇಕು. ಅದಿಲ್ಲದ್ರೆ ಬಲ್ಲೆ ತುಂಬಾ ಆಗ್ತದೆ. ಇಲ್ಲಾದ್ರೆ ಅಂದ್ರೆ ನಾವು ಹೀಗೆ ಕಟ್ ಮಾಡುದಕ್ಕಿಂತ ಹೀಗೆ ತೆಗೆದ್ರೆ ಒಳ್ಳೆಯದು. ಇದು ಬೇರು ಸಮೇತ ಬರ್ತದೆ, ಸಾಯ್ತದೆ ಅಲ್ಲಿಗೆ. ಕಟ್ ಮಾಡಿದ್ರೆ ಅಲ್ಲೆಲ್ಲ ಸಿಗುತ್ತದೆ. ಇದನ್ನೆಲ್ಲ ತೆಗಿಬೇಕು ತೋಟದಲ್ಲೆಲ್ಲ. ಇದನ್ನು ಆಟಿಯಲ್ಲೆಲ್ಲ ಇದನ್ನು ಪತ್ರೊಡೆ ಮಾಡ್ತಾರೆ. ಇದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡಿ ಎಲ್ಲ ಪತ್ರೊಡೆ ಎಲ್ಲ ಮಾಡ್ತಾರೆ. ಮತ್ತೆ ಬೇಸಿಗೆ ಕಾಲದಲ್ಲೆಲ್ಲ ಇದನ್ನು ತೆಗೆದು ಬಿಸಾಡುದು ಅಷ್ಟೇ. ಅಲ್ಲೊಂದು ಪೈಪ್ ಕಾಣ್ತದ, ಅದು ಡ್ರಿಪ್ ಪೈಪ್ ಅಂತ ಹೇಳ್ತಾರೆ. ಗೊತ್ತಿರ್ಬೋದು ನಿಮಗೆ ಸಹ, ತೋಟ ಇದ್ದವರಿಗೆ. ಇಲ್ಲದವರಿಗೆ ಸಹ ಸ್ವಲ್ಪ ಅದರ ನಾಲೆಜ್ ಇರ್ತದೆ. ಅದನ್ನು ಬುಡಕ್ಕೆ ಪ್ರತಿ ಕಂಗಿನ ಬುಡಕ್ಕೆ ಇಡುದು. ಅದಕ್ಕೆ ನೀರು ಸ್ವಲ್ಪ ಸ್ವಲ್ಪನೇ ಹೋಗ್ತಾ ಇರ್ತದೆ. ಈಗ ಅದು ಯೂಸ್ ಇಲ್ಲ, ಸ್ವಲ್ಪ ದೊಡ್ಡದಾಗಿದೆ. ಮತ್ತೆ ಈಗ ಮಳೆ ಬರ್ತದೆ ಅಂತ ಹೇಳಿ ಹಾಗೆ ಕಟ್ಟಿ ಇಟ್ಟಿದ್ದಾರೆ. ಹಗ್ಗ ತಂದಿದ್ವಿ ಅದು ಖಾಲಿ ಆಯ್ತು, ಹುಳ್ಳು ಎತ್ತು ಕಟ್ಟಿ. ಈಗ ನೋಡಿ, ನಾವು ಆ ಗೋಣಿಯ ಹಗ್ಗ ತಂದಿದ್ದು. ಇದು ನೋಡಿ, ಈ ಹಾಳೆಯಲ್ಲೇ ನಾವು ಈಗ ಒಂದು ಹಗ್ಗ ಮಾಡ್ಬೋದು.
ಹೀಗೆ ಮಾಡಿದರೆ ಇದು ಉದ್ದಕ್ಕೆ ಬರ್ತದೆ. ಇನ್ನೊಂದನ್ನು ಸಹ ಹೀಗೆ ಮಾಡಬೇಕು. ಸಾರಿ, ಕಟ್ ಆಗುತ್ತಲ್ಲ, ಈ ಸೈಡಿಂದ ಮಾಡುವ. ಆದರೆ ಇದು ನೀರೆಳೆದು ಹಾಳೆಲ್ಲ ಸ್ಮೂತಾಗಿ ಹೋಗುತ್ತೆ. ಹೀಗೆ ಮಾಡಿದರೆ ಈ ಇಲ್ಲಿ ಹೀಗೆ ಕಟ್ಟಿದ್ರೆ ಚಂದಕ್ಕೆ ಒಂದು ಕಳ್ಳಿ ಮಾಡಬೇಕು. ಇವರು ನೋಡಿ ಹುಲ್ಲೆಲ್ಲ ಕಟ್ ಮಾಡಿ ಆಯ್ತು. ಈಗ ಅದನ್ನು ಕಟ್ಟ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಹುಲ್ಲನ್ನು ಕಟ್ಟ ಹಿಡಿದು ಇದನ್ನೀಗ ಹುಲ್ಲು ಕಟ್ಟ ಮಾಡಿದ್ದು ಕೆಳಗೆ ಕಾರಿಗೆ ತಗೊಂಡು ಹೋಗ್ಬೇಕು. ಹಾಗೆ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಹುಲ್ಲೆಲ್ಲ ಹೆರ್ದು ಆಯಿತು. ಅಮ್ಮ ಸಹ ಬರ್ತಿದ್ದಾರೆ, ಅಪ್ಪ ಸಹ ಹೋಗ್ತಿದ್ದಾರೆ. ನೀವು ಎನ್ಸ್ಕೊಳ್ಬೇಡಿ, ಹೇಗೆ ಇವರು ಕಾರಲ್ಲಿ ಬಂದ್ರಲ್ಲ ಇಷ್ಟು ದೂರದಲ್ಲಿ, ಹೇಗೆ ಇವರು ತಕೊಂಡು ಹೋಗ್ತಾರೆ ಅಂತ. ಅದರೊಂದು ಬೆನಿಫಿಟ್ ಉಂಟು ನಮ್ಮ ಕಾರಲ್ಲಿ. ಇದರಲ್ಲಿ ನೋಡಿ ತೋರಿಸ್ತೇನೆ ನೋಡಿ. ಈ ಡಿಕ್ಕಿಯಲ್ಲಿ ಹೀಗೆ ಹಾಕುದು ನೋಡಿ, 3-4 ಕಟ್ಟ ತುಂಬ್ತದೆ. ಅಮ್ಮ ಕಾರಲ್ಲಿ ಇದೆಲ್ಲ ಯೂಸ್ ಉಂಟು. ಹೀಗೆ ಮಾಡಿ ನೋಡಿ, ಬಳ್ಳಿ ಎಲ್ಲ ಉಂಟು ನೋಡಿ. ಹೀಗೆ ಮಾಡಿ ಕಟ್ಟುದು ನೋಡಿ, ಕಟ್ಟುದು. ಇಲ್ಲಿ ನೋಡಿ, ಇಲ್ಲೊಂದು ಹಗ್ಗ ಹೀಗೆ ಹೋಗಿ ಈಗೊಂದು ಕಂಗಿ ಕಟ್ಟಿದ್ದಾರೆ. ಯಾಕೆ ಕಟ್ಟಿದ್ದಾರೆ ಅಂತ, ದೊಡ್ಡ ಕಂಗಿದ್ದು ಅದು ಗಾಳಿ ಬಂದಾಗ ಗಾಳಿಗೆ ಬೀಳ್ತದೆ, ಅದಕ್ಕೋಸ್ಕರ ಅದನ್ನು ಹಾಗೆ ಕಟ್ಟಿರ್ತಾರೆ ಆಯ್ತಾ. ಆ ನೀರೆಲ್ಲ ಬಂದ, ಇದು ಕೊಳಕಾಗಿದೆ ನೀರು, ಆದ್ರೂ ಪರವಾಗಿಲ್ಲ, ಕಾಳೆಲ್ಲ ತೊಳಿಬೋದು. ನೋಡಿ, ಕತ್ತಿ ಎಲ್ಲ ಚಂದ ತೊಳೆದು ಇಲ್ಲಿಂದ ತಕೊಂಡು ಹೋಗ್ಬೋದು. ಎಷ್ಟು ಚಂದ ಅಲ್ವಾ. ಇದು ನೀರಾದ್ರೆ ಕ್ಲೀನ್ ಉಂಟು. ಅದ್ರಲ್ಲಿ ಒಂದು ಹುಳ್ಳು ನೋಡಿ ಅಂತೆ ಚಂದಕ್ಕೆ. ಹೊರಡುದು ಗೈಸ್, ಎಲ್ಲರೂ ಕಾರ್ ಹತ್ತಿದ್ರು. ಸಂಜೆ ಆಗ್ತಾ ಬಂತು. ಮನೆಯಲ್ಲಿ ಸ್ವಲ್ಪ ಕೆಲಸ ಉಂಟು. ಒಂದು ಸ್ಪೆಷಲ್ ಆಗಿ ತಿಂಡಿ ಮತ್ತೆ ಒಂದು ಚಂದದೊಂದು ಪದಾರ್ಥ, ಮೀನು ಪದಾರ್ಥ ಮಾಡುವಂತಿದ್ದೇವೆ. ಬನ್ನಿ ಹೇಗೆ ಮಾಡುದು ಎಲ್ಲ ನೋಡುವ. ಓಕೆ, ಮನೆಗೆ ರೀಚ್ ಆದ್ವಿ. ಈಗ ನಾನು ಹೇಳಿದ್ದೆಲ್ಲ ಆಗ ತಿಂಡಿ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ, ಹಾಗೆ ಬಂದ್ವಿ. ನನ್ನ ಅತ್ತಿಗೆ ಕೊಯ್ತಾ ಇದ್ದಾರೆ. ಇಷ್ಟು ಉದ್ದಕ್ಕೆ ಯಾಕೆ ಕೊಯ್ತಾರೆ ಅಂತ ಎಣ್ಸುವಿರಿ ನೋಡಿ ಕೊಣತನಕ ಆಯ್ತಾ. ಬಾಳೆ ಎಲೆ ಕೊಯ್ದ್ವಿ ಅಲ್ಲ, ಅದನ್ನೆಲ್ಲ ಚಂದಕ್ಕೆ ಹೀಗೆ ತೊಳಿಬೇಕು. ಮಳೆಗಾಲದಲ್ಲಿ ಹುಳ ಎಲೆ ಇರ್ತದಲ್ಲ, ಅದೆಲ್ಲ ಕ್ಲೀನ್ ಆಗಬೇಕು. ಸೋಂಕ್ರ ಆಗ ಸಿಕ್ಕಿದಲ್ಲ, ಅವ ಬಂದಿದ್ದಾನೆ. ಮೀನಾಗ ತಂದಿದ್ದೆ ಪುತ್ತೂರಿಂದ ಬರುವಾಗ, ಹಾಗೆ ಮೀನು ಕ್ಲೀನ್ ಮಾಡುವ ಅಂತ. ಈ ಬೆಕ್ಕು ಬಿಡುದಿಲ್ಲ, ಏನು ಖುಷಿ. ಅದಕ್ಕೊಂದು ಹೀಗೆ ತೆಗೆದು ಹಾಕಿದ್ರೆ ಸುಮ್ಮನೆ ಇರ್ತದೆ. ಈ ನಾಯಿಗಳನ್ನಾದ್ರೂ ಗೂಡಲ್ಲಿ ಹಾಕೋದು, ಈ ಬೆಕ್ಕನ್ನು ಯಾವ್ದ್ರಲ್ಲಿ ಹಾಕಿದ್ದಾನೆ. ತುಂಬಾ ಮೀನು ತಂದಿದ್ದಾನೆ. ಮಿಕ್ಸ್ ಆದ್ಮೇಲೆ ಒಂದು ಪಾತ್ರಕ್ಕೆ ಹಾಕ್ಬೇಕು. ಇಲ್ಲಿ ಕಾಯ್ತಿರ್ತೇವೆ ನಾವಲ್ಲಿ ಹೋಗಿ ಈಗ ಅದನ್ನು ಬಾಳೆಯಲ್ಲಿ ಹಾಕಿ ಮಡಿಚಿಡ್ಬೇಕು, ಅದು ಕೆಲಸ ಮಾಡ್ಬೇಕು. ಇಲ್ಲಿಗ ನೀರು ಕಾಯ್ತಾ ಇರ್ತದೆ, ಕುದಿತಾ ಇರ್ತದೆ. ಮೊದ್ಲೆಲ್ಲ ನಾವು ಒಲೆಯಲ್ಲಿ ಹೀಗೆ ಬಿಸಿ ಮಾಡ್ತಾ ಇದ್ವಿ. ಈಗ ಗ್ಯಾಸ್ ಬಂದ ಮೇಲೆ ಗ್ಯಾಸಲ್ಲೂ ಸ್ಟಾರ್ಟ್ ಆಗಿದೆ. ಈಗ ಬೇಗ ಆಗ್ತದೆ ಅಲ್ಲ, ಯಾರು ಅದನ್ನು ಉಪವಾಸ ಮಾಡುದು. ನಾವು ಫಸ್ಟಿಗೆ ಈ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ, ನಾವೀಗ ತಿಂಡಿ ಮಾಡ್ತೇವೆ, ಅದಕ್ಕೆ ನಾವು ಕಡೆದಿಟ್ಟ ಹಿಟ್ಟನ್ನು ಹಾಕುವಾಗ ಅದನ್ನು ಫೋಲ್ಡ್ ಮಾಡಲಿಕ್ಕೆ ಉಂಟು. ಅದು ಕಟ್ ಆಗ್ತದೆ, ಹಾಗೆ ಬಾಳೆ ಎಲೆ ಎಲ್ಲ ಹರಿತದೆ. ಅದಕ್ಕೆ ಹೀಗೆ ನಾವು ಬಾಡಿಸ್ಕೊಳ್ಬೇಕು. ಎಂಥ ತಿಂಡಿ ಅಂತ ನಿಮಗೆ ಮತ್ತೆ ನೋಡಿದ ಮೇಲೆ ಗೊತ್ತಾಗ್ಬೋದು. ಬಾಳೆ ಎಲೆಯನ್ನು ಹೀಗೆ ನಾವು ಹರಿಬೇಕು, 2 ಭಾಗ ಮಾಡಬೇಕು. ದೊಡ್ಡದಾದರೆ ಕಷ್ಟ, ಹಾಗೆ ಹೀಗೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಳ್ಬೇಕು, ಕೈಯಲ್ಲೇ ಮಾಡಿಕೊಳ್ಬೇಕು. ಇದು ನಾವೀಗ ಬೆಂಕಿಯಲ್ಲಿ ಅದನ್ನು ಬಾಡಿಸಿದ್ವಲ್ಲ, ಹಾಗೆ ಅದು ನೀಟಾಗಿ ಹರಿತದೆ ನೋಡಿ. ಹಾಗೆ ಇಲ್ಲದ್ರೆ ಕಷ್ಟ ಆಗ್ತದೆ, ಹಿಡಿದಲ್ಲೆಲ್ಲ ಹರಿಯಿದೆ ಬಾಡಿಸದಿದ್ರೆ. ಫಸ್ಟಿಗೆ ಎಲೆಗೆ
ತೆಂಗಿನೆಣ್ಣೆಯನ್ನು ಹಾಕಿಕೊಳ್ಬೇಕು. ಅದು ಅಂದರೆ ಅದು ಬೆಂದ ಮೇಲೆ ಎಬ್ಬಿಸ್ಬೇಕಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ನೆಕ್ಸ್ಟ್ ಹೀಗೆ ಚಂದ ಕೈಯಲ್ಲಿ ಹಾಕಿಕೊಂಡು ಬರಬೇಕು. ನೆಕ್ಸ್ಟ್ ಇದನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಬರಬೇಕು. ಎಲ್ಲ ಬಾಡಿಸಿದ್ರೆ ಎಷ್ಟು ಈಸಿಯಾಗಿ ಫೋಲ್ಡ್ ಆಗ್ತದೆ. ಇಲ್ಲಿ ಸಹ ಹರಿಯುದು. ನೆಕ್ಸ್ಟ್ ಇಲ್ಲಿ ಆಗ ಬಿಸಿ ಮಾಡಲಿಕ್ಕೆ ನೀರಿಟ್ಟಿದ್ವಲ್ಲ, ಅದರ ಮೇಲೆ ಹೀಗೆ ಇಡಬೇಕು. ಮೀನು ಪದಾರ್ಥ ಮಾಡಿದ್ದು ತಿಂಡಿ ಮಾಡಿದ್ದಲ್ಲ, ಅದಕ್ಕೆ ಮೀನು ಪದಾರ್ಥ ಶೂಟ್ ಆಗುದು. ಅದಕ್ಕೆ ಮೀನು ಪದಾರ್ಥ ಹಸಿ ಮೀನು ಚಂದ ಆಗ್ತದೆ, ಅದಕ್ಕೆ ಸೂಪರ್ ಆಗ್ತದೆ. ನೋಡಿ, ತಿಂಡಿ ರೆಡಿ. ಇದನ್ನು ಹೇಗೆ ತೆಗೆಯುವುದು ಅಂತ ನಾವೀಗ ಹೇಳಿಕೊಡ್ತೇವೆ ಆಯ್ತಾ. ಈಗ ಇಲ್ಲಿ ಇದನ್ನು ಹೀಗೆ ಮಾಡಿದರೆ ಆಯಿತು ನೋಡಿ, ಅದಕ್ಕೆ ಬೀಳ್ತದೆ. ಇಷ್ಟೇ. ನಾವೀಗ ಫಸ್ಟಿಗೆ ಎಂಥ ಒಂದು ಮಾಂಸದ ಸ್ವೀಟ್ ಆಗಲಿ ಎಲ್ಲ ಒಂದು ಮಾಡಿದರೆ ಫಸ್ಟ್ ನಮ್ಮ ಗುರು ಹಿರಿಯರಿಗೆ ಇಡಬೇಕಲ್ಲ. ಹಾಗೆ ನಾವಿಡ್ತೇವೆ, ನೀವಿಡ್ತೇವೆ ಮಾಡಿ ಆಯ್ತಾ. ಹಾಗೆ ನಾವು ಇಲ್ಲಿ ಇಡುದು ನೋಡಿ. ಇದನ್ನು ನೋಡ್ಬೋದು, ಇದೆಲ್ಲ ಈಗ ಮೊದಲಿನ ಕಾಲದಲ್ಲಿ ಇತ್ತು, ಬಟ್ ನಮ್ಮಲ್ಲಿ ಉಂಟು. ಇದಕ್ಕೆ ನಾವು ತುಳುವಲ್ಲಿ ದೆಂಗ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಮೇಲ್ಚಾವಣಿ ಹಾಗೆ ಹೇಳ್ಬೋದು. ಸೊ ಹಾಗೆ ನಾವು ಹೋಗುವ ಆಯ್ತಾ, ಇಲ್ಲಿ ಇಟ್ಟಿದ್ದೇವೆ ಅಲ್ಲ, ಲೈಟ್ ಆಫ್ ಮಾಡಿ ಹೋಗುವ. ಇದಕ್ಕೆ ಲೈಟ್ ಆಫ್ ಮಾಡ್ಬೇಕಂತೆ ಅಲ್ಲಿ. ನೋಡಿ, ತಿಂತಾ ಇದ್ದೇನೆ ಮೀನು ಪದಾರ್ಥ ಮತ್ತು ಈ ತಿಂಡಿ ಮಾಡಿದ್ರೆ ಚಂದ ಆಗ್ತದೆ. ಈ ತಿಂಡಿಗೆ ಮೀನು ಸಹ ಒಳ್ಳೆ ಶೂಟ್ ಆಗ್ಬಿಟ್ಟು ನೀವು ಸಹ ಮಾಡಿ. ಹೇಗಾಗಿದೆ ಪೊಕ್ಕ? ಒಳ್ಳೆದಾಗಿದೆ. ಪಪ್ಪ ಸಹ ಹೇಳಿದ್ದಾರೆ ಒಳ್ಳೆದಾಗಿದೆ ಅಂತ. ಸೊ ನೀವು ಸಹ ಮಾಡಿ, ನೀವು ಸಹ ತಿಂದು ನನಗೆ ಹೇಳಿ ಹೇಗೆ ಆಗ್ತದೆ ಅಂತ. ಬಾಯ್ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ.